ಹಾಯ್ ಹೆಲೋ ಗೈಸ್, ಎಲ್ಲರಿಗೆ ನಮಸ್ಕಾರ. ನಾನು ನಿಮ್ಮ ಉತ್ತರ ಕರ್ನಾಟಕದ ಮನೆ ಮಗ ಮಾಡುವ ನಮಸ್ಕಾರಗಳು. ಇವತ್ತು ನಾವು ನಮ್ಮ ಚಾನಲ್ನಾಗ ಫಸ್ಟ್ ಕ್ಲಾಸಾಗಿ ಪಿಟ್ಲ ಮಾಡತ್ತೀವಿ. ಪಿಟ್ಲ ಹ್ಯಾಂಗೆ ಮಾಡೋದತ್ತ ಬರೀ ತೋರಿಸ್ತೀನಿ. ಯಾರು ನಮ್ಮ ರೋಸಿ ಕುಕಿಂಗ್ ಚಾನಲ್ ಹೊಸಬ್ರು ಇದ್ರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ನಿಮ್ಮ ಬಿಜಾಪುರ ಹುಡುಗ ಸಪೋರ್ಟ್ ಮಾಡಿರಿ. ಬರ್ರಿ, ಈಗ ಭಾಳ ಸಿಂಪಲ್ ಆ್ಯಂಡ್ ಟೇಸ್ಟಿ ಪಿಟ್ಲ ಮಾಡೋದು ತೋರಿಸ್ತೀನಿ. ಹ್ಯಾಂಗೆ ಮಾಡೋದತ್ತ ಬರೀ ತೋರಿಸ್ತೀನಿ. ಈಗ ಒಂದು ಪ್ಯಾನ್ ತೊಗೊಂಡಿನಿ. ಪ್ಯಾನ್ ಒಳಗೆ ಎಣ್ಣೆ ಹಾಕ್ಕೊಂಡಿನಿ. ಮೇಲೆ ಜೀರಿಗೆ ಮತ್ತು ಸಾಸಿವೆನೂ ಹಾಕ್ಕೊಂಡಿನಿ. ಹಾಗೆ ಒಂದು ಸ್ವಲ್ಪ ಮೆಣಸಿನ್ಕಾಯಿನೂ ಹಾಕ್ಕೊಂಡು ಮಿಕ್ಸ್ ಅಂದ್ರೆ ಹಂಗೆ ಫ್ರೈ ಮಾಡ್ಕೊಳಕತ್ತೀನಿ ಎಣ್ಣೆಗೆ. ಹಾಗೆ ಮೇಲೆ ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೋತೀನಿ. ಕರಿಬೇವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮೇಲೆ ಒಂದು ಸ್ವಲ್ಪ ಉಳ್ಳಾಗಡ್ಡಿನೂ ಉಳ್ಳಾಗಡ್ಡಿನೂ ಹಾಕ್ಕೊಂಡು ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಚೆಂದಾಗಿ ಎಣ್ಣೆಗೆ ಫ್ರೈ ಮಾಡ್ಕೊತೀನಿ. ಯಾಕಂದ್ರೆ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೋ ಮಟ್ಟ ಮತ್ತು ಹಸಿ ಸ್ಮೆಲ್ ಇರ್ತೈತಲ್ಲ ಹೋಗೋ ಮಟ್ಟ. ಹಾಗೆ ಮೇಲೆ ರುಚಿಯ ತಕ್ಕಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಎಣ್ಣೆಗೆ ಚೆಂದಾಗಿ. ಈಗ ಮೇಲೆ ಒಂದು ಸ್ವಲ್ಪ ಟಮಾಟಿ ಹಾಕ್ಕೋತೀನಿ. ಟಮಾಟಿನೂ ಹಾಕ್ಕೊಂಡು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಇನ್ನೊಂದ್ಸರಿ. ಈಗ ನೋಡ್ರಿ, ಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೋತೀನಿ. ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಎಣ್ಣೆಗೆ ಫ್ರೈ ಮಾಡ್ಕೊತೀವಿ ರೀ ಸರಿಯಾಗಿ. ಒಗ್ಗರ್ಣೆ ಎಷ್ಟು ಚಂದ ಮಾಡ್ತೀರಿ ಅಷ್ಟೇ ನಿಮಗೆ ಪಲ್ಯ ಎಲ್ಲ ಅಷ್ಟೇ ಟೇಸ್ಟ್ ಇರ್ತೈತಿ. ಬರ್ರಿ, ಈಗ ಕಡಲೆ ಹಿಟ್ಟು ಸುಸ್ಕೊಳ್ಳೋನು. ಈಗ ನೋಡ್ರಿ, ಕಡಲೆ ಹಿಟ್ಟು ಚಾನ್ಯಾಗ ಹಾಕ್ಕೊಂಡು ಮಮ್ಮಿ ಸಾಕು ಸುಸ್ಕೊಳಕತ್ತಾರ. ನೋಡ್ರಿ ಎಷ್ಟು ಚಂದ ಬಂದೈತೆ ಕಡಲೆ ಹಿಟ್ಟು. ಈಗ ಇದು ಕಡಲೆ ಹಿಟ್ಟು ಒಂದು ಬೌಲ್ನಾಗ ತಗೋತೀವಿ. ನೋಡ್ರಿ, ಈಗ ಒಂದು ಬೌಲ್ನಾಗ ತೊಗೊಳತ್ತೀವಿ. ಈಗ ಇದು ಕಡಲೆ ಹಿಟ್ಟಿಗೆ ಫುಲ್ ನೀರು ಟೈಪ್ ಮಾಡಬೇಕು. ಈಗ ನೋಡ್ರಿ, ಈ ಕಡಲೆ ಹಿಟ್ಟು ಇದ್ರೊಳಗೆ ತಗೊಂಡಿವಲ್ಲ, ಈಗ ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೋತೀವಿ. ನೀರು ಹಾಕ್ಕೊಂಡು ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೋತೀವಿ. ಗಂಟು ಇರ್ತಾವಲ್ಲ ಅವೆಲ್ಲ ಹೊಡ್ಕೋತೀವಿ. ಮತ್ತು ಹಿಂಗೆ ಅಳಸ್ ಮಾಡ್ಕೋತೀವಿ ನೋಡ್ರಿ ಈ ಥರ. ಯಾಕಂದ್ರೆ ಪಿಟ್ಲ ಮಾಡ್ಬೇಕತ್ರು ಅಲಸ್ ಬೇಕಲ್ಲ. ಯಾರು ನಮ್ಮ ರೋಸಿ ಕುಕಿಂಗ್ ಚಾನಲ್ ಹೊಸಬ್ರು ಇದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ ಪ್ಲೀಸ್. ಯಾರು ಹಾಗೆ ಹೊಸಬ್ರು ಇದ್ರಂದ್ರೆ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿರಿ. ಬೆಲ್ ಐಕನ್ನು ಒತ್ತಿರಿ. ಈಗ ನೋಡ್ರಿ, ಇನ್ನೊಂದು ಸ್ವಲ್ಪ ನೀರು ಹಾಕೋತೀವಿ. ಬರ್ರಿ, ಈಗ ಇದು ನಾವು ಆಗಲೇನದು ಒಗ್ಗರಣೆ ಮಾಡ್ಕೊತಿದ್ದೀವಲ್ಲ ಮಸಾಲ, ಅದ್ರೊಳಗೆ ಸೇರಿಸ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋನು. ಈಗ ನೋಡ್ರಿ, ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೊಳಕತ್ತೀವಿ. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ಅದಕ್ಕೆ ವಿಡಿಯೋ ಯಾರು ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಫುಲ್ ವಿಡಿಯೋ ನೋಡಿರಿ. ಮಣ್ಣಗಣ್ಣ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಪಿಟ್ಲ ಯಾವ ಥರ ಮಾಡೋದತ್ತ ಬರೀ ತೋರಿಸ್ತೀನಿ. ಇದು ಪಿಟ್ಲ ಹಳ್ಳಿ ಒಳಗೆ ಭಾಳ ಫೇಮಸ್. ಅಂದ್ರೆ ಹಳ್ಳಿ ಒಳಗೆ ಮಾಡ್ಕೋತಾ ಇರ್ತಾರೆ. ಇದು ಪಿಟ್ಲ ಜೊತೆ ರೊಟ್ಟಿ ಆಯ್ತು, ಚಪಾತಿ ಆಯ್ತು, ರೈಸ್ ಕಾಂಬಿನೇಷನ್ ಚಲೋ ಇರ್ತೈತಿ. ಈಗ ನೋಡ್ರಿ, ಪಿಟ್ಲ ಒಂದು ಸ್ವಲ್ಪ ಗಟ್ಟಿ ಆಗಬೇಕು. ಗಟ್ಟಿ ಆಗೋ ಮಟ್ಟನೇ ಕೈ ಆಡಿಸ್ಕೋತಿರ್ಬೇಕು. ಈಗ ನೋಡ್ರಿ, ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋನು. ಕೊತ್ತಂಬರಿ ಹಾಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಎಲ್ಲ. ನೋಡ್ರಿ, ಈಗ ಮಿಕ್ಸ್ ಮಾಡ್ಕೊಳಕತ್ತೀವಿ. ಈಗ ಗಟ್ಟಿ ಆಗತ್ತಲ್ಲ, ಇನ್ನೂ ಗಟ್ಟಿ ಆಗ್ಬೇಕು. ಯಾಕಂದ್ರೆ ಪಿಟ್ಲ ಹತ್ರ ಗಟ್ಟಿ ಇರಬೇಕು, ಅಳಸಿದ್ರೆ ಟೇಸ್ಟ್ ಹತ್ತಲ್ಲ. ಹಾಗೆ ಚಮಚೆ ತಗೊಂಡು ಕೈ ಆಡಿಸ್ಕೋತೇ ಇರಬೇಕು. ಇಲ್ಲಾಂದ್ರೆ ಗಂಟು ಆಗ್ತಾವಲ್ಲ, ಅದಕ್ಕೆ ಕೈ ಆಡಿಸ್ಕೋತೇ ಇರ್ಬೇಕು. ತಳಗೆ ಹೊತ್ತಿತ್ತಲ್ಲ, ಅದಕ್ಕೆ ಕೈ ಆಡಿಸ್ಕೋತೇ ಇರ್ಬೇಕು ರೀ. ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಮಣ್ಣಗಂಡು ಸ್ಮೆಲ್ ಬರತೈತಿ ರೀ. ಸ್ಮೆಲ್ ಹತ್ರ ಖತರ್ನಾಕ್ ಬರತೈತಿ. ಯಾರು ನಮ್ಮ ರೋಸಿ ಕುಕಿಂಗ್ ಚಾನಲ್ ಹೊಸಬ್ರು ಇದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ಹಿಂಗೆ ನಮ್ದು ಇದು ಬಾಜಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಹೆಂಗಾಗೈತತ್ತ. ಮತ್ತು ನನ್ನ ಹತ್ರ ಏನಾರ ತಪ್ಪಾಗತ್ತಿತ್ತು ಅಂದ್ರೆ ಹೇಳ್ರಿ. ಯಾಕಂದ್ರೆ ಅದು ಎಲ್ಲ ನಾನು ತಿದ್ಕೋತೀನಿ. ಹಾಗೆ ನಮ್ದು ಇದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ಲ ಶೇರ್ ಮಾಡಿರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋಗೆ ಲೈಕ್ ಮಾಡಿರಿ. ಆಹಾ, ಒಂದು ಫಸ್ಟ್ ಕ್ಲಾಸಾಗಿ ನಮ್ಮ ಪಿಟ್ಲದ ಸ್ಮೆಲ್ ಹತ್ರು ಮಸ್ತ್ ಬರತೈತಿ. ಖತರ್ನಾಕ ಪಿಟ್ಲ ಕೂಡ ಹತ್ರು ಚಪಾತಿ ಮಸ್ತ್ ಇರ್ತೈತಿ. ಕಾಂಬಿನೇಷನ್ನು ಚಲೋ ಇರ್ತೈತಿ. ನೋಡ್ರಿ, ಮಣ್ಣಗಂಡಾಗಿ ನಮ್ಮ ಪಿಟ್ಲ ರೆಡಿಯಾಗೈತಿ. ಯಾರು ನಮ್ಮ ರೋಸಿ ಕುಕಿಂಗ್ ಚಾನಲ್ ಹೊಸಬ್ರು ಇದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಬೆಳೆಸಿರಿ. ಹಾಗೆ ನಮ್ಮದು ವಿಡಿಯೋ ನಿಮಗಿದು ಇಷ್ಟ ಆಗಿತ್ತು ಅಂದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ ಗಾಯ್ಸ್.